ನೋಡಿ, ಸೆನ್ಸಸ್ ಮಾಡಬೇಕಾದ್ರೆ ಯಾವ ಸ್ಟಾಫನ್ನು ಬಳಸ್ತೀರಿ ನೀವು? ಹಿಂದೆ ಏನೋ ಜಾತಿ ಗಣತಿ ಅಲ್ಲ ಜನಗಣತಿ ಇವೆಲ್ಲ ಮಾಡಬೇಕಾದ್ರೆ ಎಲ್ಲ ಡಿಪಾರ್ಟ್ಮೆಂಟವ್ರನ್ನ, ಈವನ್ ಎಜುಕೇಷನ್ ಡಿಪಾರ್ಟ್ಮೆಂಟವ್ರನ್ನ ಪ್ರತಿಯೊಬ್ಬರನ್ನು ಬಳಸ್ತೀರಿ ನೀವು. ಇವಾಗ ಶಾಲೆ ಕಾಲೇಜುಗಳು ಪ್ರಾರಂಭವಾಗಿದ್ದಾವೆ, ಇವತ್ತು ಕೃಷಿ ಚಟುವಟಿಕೆ ಪ್ರಾರಂಭ ಆಗಿದೆ, ಹಾಗೆ ರೆವಿನ್ಯೂ ಇಲಾಖೆಯ ಒಂದು ಜವಾಬ್ದಾರಿ ಜಾಸ್ತಿ ಇರುತ್ತೆ ಈ ಸಂದರ್ಭದಲ್ಲಿ. ಈಗ ಯಾವ ಇಲಾಖೆಯ ಜನರನ್ನು ಬಳಸ್ತೀರಿ? ನೀವೇನು ಕಾಂಗ್ರೆಸ್ನಲ್ಲಿ ನಿಮ್ಮ ಇದನ್ನು ಹಂಚಿದ್ರಲ್ಲ, ಗ್ಯಾರಂಟಿ ಕಾರ್ಡು, ಆ ಥರ ಯಾರೋ ಏಜೆನ್ಸಿ ಕೊಟ್ಬಿಟ್ಟು ಅವರಿಗೆ ದಿನಗೂಲಿ 500 ರೂಪಾಯಿ ಕೊಡ್ತೀನಿ, 1000 ರೂಪಾಯಿ ಕೊಡ್ತೀನಿ ಅಂತ ಅವ್ರ ಕೈಲಿ ಮಾಡಿಸ್ತೀರಾ? ಅವ್ರ ಕೈಲಿ ಮಾಡಿಸಿದ್ದು ನಿಮಗೆ ಅಥೆಂಟಿಕ್ ಡೇಟಾ ಸಿಗ್ಲಿಕ್ಕೆ ಸಾಧ್ಯ ಇದೆಯಾ? ಸರ್ಕಾರಿ ಉದ್ಯೋಗಿಗಳನ್ನು ಬಳಸೇ ನೀವು ಇವಾಗ ಗಣತಿಯನ್ನು ಮಾಡಿಸ್ಬೇಕಾಗುತ್ತೆ. ಇವತ್ತು ಸರ್ಕಾರಿ ಉದ್ಯೋಗಿಗಳನ್ನು ನಾವು ಬೇರೆ ಜವಾಬ್ದಾರಿನ ಕೊಡುವಂತಹ ಸ್ಥಿತಿಯಲ್ಲಿದ್ದೀವ. ಅದು ಏಪ್ರಿಲು ಮೇ ತಿಂಗಳಲ್ಲಾದರೆ ಆ ಟೈಮಲ್ಲಿ ರಜೆಗಳಿರ್ತವೆ, ಆ ಸಂದರ್ಭದಲ್ಲಿ ನಾವು ಸರ್ಕಾರಿ ಉದ್ಯೋಗಿಗಳನ್ನು ಬಳಸ್ಕೊಳ್ಬೋದು. ಇವತ್ತು ಶಾಲೆಗಳಿಂದ ಹಿಡಿದು ಪ್ರತಿಯೊಂದು ಆಡಳಿತ ಯಂತ್ರವೂ ಕೂಡ ನಡೀತಾ ಇರುವಂಥ ಸಂದರ್ಭದಲ್ಲಿ ನೀವು ಯಾರ ಮುಖಾಂತರವಾಗಿ ಗಣತಿಯನ್ನು ಮಾಡ್ತೀರಿ? ಕೇಂದ್ರ ಸರ್ಕಾರ ಅದಕ್ಕೆ ಹೋದಂಥ ಸೂಕ್ತ ವ್ಯವಸ್ಥೆಯನ್ನು ಮಾಡಿದೆ. ಅವ್ರು ಯಾವುದನ್ನು ಕೂಡ ಹರಿಬಿರಿ ಮಾಡ್ತಾ ಇಲ್ಲ. ಭಾಳ ಸ್ಪಷ್ಟವಾಗಿ ಇತ್ತೀಚೆಗೆ ಬಂದಿರೋ ಮಾಧ್ಯಮಗಳ ವರದಿನೇ ನೋಡಿ, 2026ಕ್ಕೆ ಹೌಸ್ ಹೋಲ್ಡ್ ಸರ್ವೆ ಮಾಡ್ತಾರೆ. ಅದಾದ ನಂತರವಾಗಿ ಹೆಡ್ ಕೌಂಟ್ ಸ್ಟಾರ್ಟ್ ಆಗುವಂಥದ್ದು. ಅದು 2027ಕ್ಕೆ ಆಗುತ್ತೆ ಅನ್ನೋ ಒಂದು ಯೋಚನೆ ಇದೆ. ಅದನ್ನು ಕೇಂದ್ರ ಸರ್ಕಾರ ಮಾಡುತ್ತೆ. ನೀವು ಯಾಕೆ ಇವತ್ತು ಮತ್ತೆ ಇದನ್ನು ಮಾಡ್ತಾಯಿದ್ದೀರಿ? ಈಗಿನ ಇನ್ನು 3 ವರ್ಷದೊಳಗಡೆ ಎಲೆಕ್ಷನ್ ಬರುತ್ತೆ, ಅಷ್ಟರೊಳಗಡೆ ಎಲೆಕ್ಷನ್ ಟೈಮಲ್ಲಿ ಹೊಸ ನಾಟಕ ಮಾಡ್ಬೋದು ಅಂತ ಹೇಳಿ ಇವರೊಂದು ತಂತ್ರಗಾರಿಕೆಯನ್ನು ಮಾಡ್ತಿದ್ರೆ ಹೊರತು ಇದ್ರ ಹಿಂದೆ ಉದ್ದೇಶ ಶುದ್ಧಿ ಇಲ್ಲ.